ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಹುಜಗೂರು ಗ್ರಾಮದಲ್ಲಿ ಪೆಳ್ಳಾಕಮ್ಮ ಹಾಗೂ ಗಂಗಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ. ಶಿಡ್ಲಘಟ್ಟ ತಾಲೂಕಿನ ಹುಜಗೂರು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಗ್ರಾಮಸ್ಥರ ಪರಸ್ಪರ ಸಹಕಾರದಿಂದ 3 ದಿನಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಇಡೀ ಗ್ರಾಮ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು, ಜನರು ಕೂಡ ದೈವಭಕ್ತಿ ಬೆರೆದಿದ್ದಾರೆ. ತಾಲೂಕಿನ ಹುಜಗೂರು ಗ್ರಾಮದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಗ್ರಾಮಕ್ಕೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಕ್ತಿ ಬೆರೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. 2 ದಿನಗಳ ಕಾಲ ದೇವರುಗಳಿಗೆ ದೀಪಗಳು ಭಕ್ತಿಯಿಂದ ನಡೆಯಿತು. ಗ್ರಾಮದ ಮಹಿಳೆಯರು ಬಣ್ಣ ಬಣ್ಣದ ವಿವಿಧ ರೀತಿಯ ಸೀರೆಯನ್ನು ಹುಟ್ಟು ತಬ್ಬಿಟ್ಟಿನ ದೀಪಗಳನ್ನು ಮಹಿಳೆಯರು ತಲೆಯ ಮೇಲೆ ಹೊತ್ತಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತೆರಳಿ ದೇವಿಗೆ ದೀಪಗಳನ್ನು ಬೆಳಗಿಸಿ ನಂತರ ತಮ್ಮ ಮನೆಗಳಿಗೆ ವಾಪಸ್ಸಾದರು. 2ನೇ ದಿನವಾದ ಮಂಗಳವಾರ ಪಿಳಕಮ್ಮ ಮತ್ತು ಗಂಗಮ್ಮ ಹಾಗೂ ಆಂಜನೇಯ ಸ್ವಾಮಿ ದೇವರುಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಎಲ್ಲರ ಬಾಳಲ್ಲಿ ದೇವರು ಸಂತೋಷ ತರಲಿ, ಆಯಸ್ಸು ಆರೋಗ್ಯ ನೀಡಲಿ, ಒಳ್ಳೆ ಬೆಳೆ ಮಳೆಯಾಗಲೆಂದು ಗ್ರಾಮದ ಹಿರಿಯರು ಗ್ರಾಮಸ್ಥರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜರವರು, ಹುಜಗೂರು ಗ್ರಾಮದಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಇತಿಹಾಸದಲ್ಲಿದೆ. ಮೊದಲ ಬಾರಿಗೆ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಒಗ್ಗಟ್ಟಾಗಿ ಸೇರಿ ಆ ತಾಯಿ ಪಿಳಕಮ್ಮ ಹಾಗೂ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ನಡೆಯುತ್ತಿದೆ. ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಗ್ರಾಮದಲ್ಲಿರುವ ಹಾಗೂ ದೇಶದ ಎಲ್ಲರಿಗೂ ಸಹ ತಾಯಿ ಒಳ್ಳೆ ಮಳೆ ಬೆಳೆಯಾಗಲಿ, ರೈತರ ಮುಖದಲ್ಲಿ ಸಂತಸ ಮೂಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕಿ ಹೇಮಾವತಿರವರು, ನಮ್ಮ ಹುಜಗೂರು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಜಾತ್ರೆಯ ವಿಶೇಷತೆ ಎಂದರೆ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು, ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು, ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನು ಸದಾ ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ಶ್ರದ್ಧಾ ಭಕ್ತಿಯಿಂದ 3 ದಿನಗಳ ಜಾತ್ರಾ ಮಹೋತ್ಸವ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ HM ರಾಮಚಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯ HD ನಾಗರಾಜ, ಮುಖಂಡರಾದ HR ರಾಮಚಂದ್ರ, HN ಬಚ್ಚೇಗೌಡ, ಹುಜಗೂರು ರಾಜುಗೌಡ, HS ರಾಯ್, ಇಂಟರ್ಗ್ರೇಟೆಡ್ ಕಾಲೇಜ್ ನ ಮಾಲೀಕರು ಹುಜಗೂರು HV ನಾರಾಯಣಸ್ವಾಮಿ, ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಹುಜಗೂರು ವೆಂಕಟೇಶ್, HM ಶಿವರಾಜು RTO, M ದೇವರಾಜು, MPCSನ ನಿರ್ದೇಶಕ ಆಜಿರಪ್ಪ, MPCS ಮಾಜಿ ಅಧ್ಯಕ್ಷ HM ಮುನಿನಾರಾಯಣಪ್ಪ, MPCS ಮಾಜಿ ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ, HN ಶ್ರೀನಿವಾಸ್, HA ನಾರಾಯಣಸ್ವಾಮಿ, ಕೆಂಪೇಗೌಡ, ಚಂದ್ರಶೇಖರ್, HK ದೇವರಾಜು, HB ಸುಬ್ರಹ್ಮಣಿ, ಶ್ರೀಧರ್, HA ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಕುಮಾರ್, SL ಸೋರಕಾಯಲಹಳ್ಳಿ. ಹುಜಗೂರು ಗ್ರಾಮದಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಇತಿಹಾಸದಲ್ಲಿ ಇದನ್ನೇ ಮೊದಲನೇ ಸಾರಿಯಾಗಿ ಊರಿನ ಎಲ್ಲಾ ಗ್ರಾಮ ಸಮುದಾಯಗಳು, ಎಲ್ಲಾ ಜಾತಿ ವರ್ಗದವರು ಎಲ್ಲಾ ಸೇರಿ ಇವತ್ತು ತಾಯಿ ಗಂಗಮ್ಮನ ಮತ್ತು ಪಿಳಕಮ್ಮನ ಆಂಜನೇಯ ಸ್ವಾಮಿ 3 ದಿವಸದವರು ಅವರ ಒಂದು ಪಲ್ಲಕ್ಕಿ ಮತ್ತು ದೀಪೋತ್ಸವವನ್ನ ವಿಜೃಂಭಣೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿರುವ ಮತ್ತು ಈ ದೇಶದಲ್ಲಿರುವ ಎಲ್ಲರಿಗೂ ಆ ತಾಯಿ ಮತ್ತು ಆಂಜನೇಯ ಸ್ವಾಮಿ ಸದ್ಬುದ್ಧಿ ಕೊಟ್ಟು ಈ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಾಗರಾಜ್ ಅಂತ, ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ. ಹಿರಿಯರು ಮತ್ತು ಕಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಸಮ್ಮುಖದಲ್ಲೇ ಈ ದಿನ ನಮ್ಮ ಪಿಳ್ಳಕಮ್ಮನ ಗ್ರಾಮ ದೇವತೆ ಆದ ಪಿಳ್ಳಕಮ್ಮ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಈ ದಿವಸ ನೆರವೇರಿಸ್ತಾರೆ. ಅದೇ ರೀತಿ ಕೈವಾರನಿಂದ ಗಂಗಮ್ಮನ ತಗೊಂಬಂದಿದ್ದಾರೆ.
ಅದು ಮೊದ್ಲಿಂದಾನು ನಮ್ಮೂರ್ ಕಟ್ಟಿ ಬಂದಿರೋದು, ಗಂಗಮ್ಮನ ಎತ್ಕೆ ಬಂದು ಒಂದು ಜಾತ್ರೆ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ. ಆದ್ರೆ 4 ವರ್ಷದಾಗ ಇದೇ ತರ ಒಂದು ದೀಪೋತ್ಸವ ನಡೆದು ಅದು ಕಡಿಮೆ ಇದ್ರಲ್ಲಿ ನಡೆದು ಈ ಸಾರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ರೆ ಈ ಗ್ರಾಮದ ಎಲ್ಲಾ ಸಮುದಾಯವರು ಸೇರಿ ಈ ದಿವಸ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ರು. ಕಾರಣ ಏನಂತಂದ್ರೆ ಗ್ರಾಮದಲ್ಲಿ ಶಾಂತಿ ಇರ್ಲಿ, ಮಳೆ ಬೆಳೆ ಬರ್ಲಿ, ಚೆನ್ನಾಗಿರ್ಲಿ, ಎಲ್ಲಾ ಸಮುದಾಯದ ಸೇರಿ ಒಗ್ಗೂಟು ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ಒಳ್ಳೇದಾಗ್ಲಿ ಅಂತಂದು ನಾವು ಕೇಳ್ಕೊಂತ ಇನ್ನು ಮುಂದೆ ಇದೇ ತರ ಎಲ್ಲಾರು ಒಗ್ಗೂಡ್ಕೊಂಡು ಎಲ್ಲಾ ಕಾರ್ಯಕ್ರಮ ನಡ್ಕೊಂಡೋದು ಚೆನ್ನಾಗಿರ್ತದ ಅಂತೇಳಿ ನನ್ನ ಒಂದು ಆಶಾ ಭಾವನೆ. ಹಂಗಾಗಿ ಇಲ್ಲಿಂದ ಆಚೆ ಹಿಂಗೆ ನಡ್ಸ್ಕೊಂಡು ಹೋಗೋಣ. ಪಿಳ್ಳೆಕಮ್ಮನ ಸಮ್ಮುಖದಲ್ಲಿ ಮುಂದೇನು ತರ ಇದೇ ತರ ದೀಪೋತ್ಸವ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ದೇವತೆ ಮತ್ತು ಗಂಗಮ್ಮ ಕೈವಾರ ಗಂಗಮ್ಮ ಒಂದು ಜಾತ್ರೆ ಇರೋದ್ರಿಂದ ಇವತ್ತು ವಿಶೇಷವಾಗಿ ಜಾತ್ರೆ 3 ವರ್ಷದಲ್ಲಿ ಒಂದ್ಸತಿ ಜಾತ್ರೆ ಆಗಿತ್ತು. ಇವತ್ತು ಒಂದು ಉದ್ರವಾಗಿ ಊರು ಜಾತ್ರೆ, ಯಾಕಂದ್ರೆ ಊರು ಗ್ರಾಮಸ್ಥರು ಮತ್ತು ಊರಿಗೆ ಶಾಂತಿ ಸಿಗ್ಲಿ, ಊರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಜಾತ್ರೆಯನ್ನು ಆಚರಿಸ್ತಾ ಇದೀವಿ. 3 ದಿವಸದಿಂದನು ಜಾತ್ರೆ ಆಚರಿಸಿದಾಗಿಂದನು ಮಳೆ ಬೀಳ್ತಾ ಇದೆ, ಎಲ್ಲಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳಿ ಇದು ದೇವ್ರ ಒಂದು ಉತ್ಸವ, ಒಂದು ಕಾರ್ಯಕ್ರಮ, ಮತ್ತೆ ಒಂದು ಊರಿನಲ್ಲಿ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳು 3-4 ದಿವಸದಿಂದ ಹೂವಿನ ಕಾರ್ಯಕ್ರಮ, ಊರಿನ ಪಲ್ಲಕ್ಕಿಗಳು ಎಲ್ಲ ನಡೀತಾ ಇದೆ. ಎಲ್ಲ ತುಂಬಾ ಅಜ್ಜುನಾಗಿ ನಡೀತಾ ಇದೆ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಈ ಒಂದು ಉಜುಗೂರು ಗ್ರಾಮಸ್ಥರಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮದಾಗ ಎಲ್ರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ, ಊರಿಗೊಂದು ಶಾಂತಿ ಆಗ್ಲಿ, ಊರಿಗೆ ಯಾವುದೇ ಒಂದು ಕೆಟ್ಟ ಶಕ್ನ ಬೀಳಬಾರ್ದು. ಇವೆಲ್ಲ ಇರೋದ್ರಿಂದ ಈ ದೇವ್ರಿಗೆ ಒಳ್ಳೇದಾಗ್ಲಿ. ಗಂಗಮ್ಮ ತಲ್ಲಿ ಮೊದಲಿನಿಂದ ಗಂಗಮ್ಮ ತಾಯಿ ನಮ್ಮೂರ್ಗೆ ತಗೊಂಬರ್ತಾ ಇದೀವಿ. ಪಿಳ್ಳೆಕಮ್ಮಿನ ಹಳೆಯ ದೇವ್ರು, ನಮ್ಮ ತಾತನ ಕಾಲದಾಗಿನಿಂದ ದೇವ್ರು ಪಿಳ್ಳೆಕಮ್ಮಿನ ಊರು ಗ್ರಾಮ ದೇವತೆ, ಅದು ಗ್ರಾಮ ದೇವತೆ. ಪಿಳ್ಳೆಕಮ್ಮಿನ ಗ್ರಾಮ ದೇವತೆ, ಅದು ಗ್ರಾಮ ದೇವತೆ ಆದ ಕಳ್ತನ ಆಗಿತ್ತು. ಈಗ ಎಲ್ಲಾ ಸೇರಿ ನಮ್ ನಾಗರಾಜ್ ಅವರು, ರಾಮಚಂದ್ರ ಎಲ್ಲರೂ ಈ ಊರನ್ನ ಮುಖಂಡರುಗಳೆಲ್ಲ ಸೇರಿ ಆ ದೇವತೆನ, ಗ್ರಾಮ ದೇವತೆನ ಎಲ್ಲ ಕಟ್ಟಿ ಈಗೆಲ್ಲಾನು 3 ವರ್ಷದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಹೋಮಗಳು ಮತ್ತೆ ಇದೆಲ್ಲ ನಡೀತಾ ಇದೆ. 3 ದಿವಸದಿಂದ ಹೋಮಗಳು ಮತ್ತೆ ಇದು ಪೂಜೆಗಳು ಮತ್ತೆ ಇದು ಹೂವಿನ ಅಲಂಕಾರ ಎಲ್ಲ ನಡೀತಾ ಇದೆ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಈ 4 ಮಾತನ್ನು ಮುಗಿಸ್ತಾ ಇದ್ದೆ. ಇತ್ತೀಚೆಗೆ ಪುನರ್ ನಿರ್ಮಾಣ ಮಾಡಿ ಹೊಸ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಟಿ 4 ವರ್ಷ ಆಯ್ತು. ಆ ವರ್ಷ ಜಾತ್ರೆ ಮಾಡಿದ್ರೆ ಕಾರಣದಿಂದ ಮತ್ತೆ ಮಾಡಕ್ ಆಗ್ಲಿಲ್ಲ. ಈ ವರ್ಷ ನಾವು ಜಾತ್ರೆ ಮಾಡ್ಬೇಕು ಅಂತೇಳಿ ಪ್ರಯತ್ನ ಪಟ್ಟು 3 ದಿವಸದಿಂದ ನಮ್ಮೂರಲ್ಲಿ ಒಟ್ಟು 5 ದಿವಸ ಕಾರ್ಯಕ್ರಮ. ಅದ್ರಲ್ಲಿ 3 ದಿವಸದಿಂದ ಕೈವಾರ ಗಂಗಮ್ಮನ್ನು ಎತ್ಕೊಂಡ್ಬಂದು ಇಲ್ಲಿ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ಸದಸ್ಯರು ಸೇರಿ ಮಾಡ್ತಾ ಇದ್ರೆ. ಈ ದಿನ ನಮ್ಮ ಉಜುಗೂರು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು, ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು, ಆಯುಷ್ಯ ಆರೋಗ್ಯವೆಲ್ಲ ಕೊಟ್ಟು ನಮ್ಮನ್ನು ಸದಾ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಭಕ್ತಿಯಿಂದ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಉಜುಗೂರು ಗ್ರಾಮದಲ್ಲಿನ ಎಲ್ಲರಿಗೂ ಸಹ ಒಳ್ಳೆಯ ಆಯುಷ್ಯ ಆರೋಗ್ಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಮುಂದೆ ಗುರಿ ಸಾಧನೆಯತ್ತ ಹೆಜ್ಜೆ ಹಾಕುವಂತೆ ಆಗಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ